ಸಿಂಹರಾಶಿ ಸಮಾಜದಲ್ಲಿ ಉತ್ತಮವಾದಂತಹ ಸ್ಥಾನಕ್ಕೆ ಹೋಗೋದಕ್ಕೆ, ಸಮಾಜದಲ್ಲಿ ಒಂದು ನೆಲೆಯನ್ನು ಕಂಡುಕೊಳ್ಳೋದಕ್ಕೆ ಅವಕಾಶಗಳು ಹೆಚ್ಚಾಗಿದೆ. ಇದರ ಜೊತೆಯಲ್ಲಿ ಬೇರೆಯವರ ಒಂದು ಸ್ನೇಹ ಸಂಪರ್ಕ ಅಂತಕ್ಕಂಥದ್ದು ಮನೆಯಲ್ಲಿ ಬೇಸರವನ್ನು ಉಂಟು ಮಾಡುತ್ತೆ. ಆ ವ್ಯಕ್ತಿಯನ್ನು ಕಂಡರೆ ಇಡೀ ಮನೆಗೆ ಆಗೋದಿಲ್ಲ ಅಂತಾದರೆ ನಿಮ್ಮ ವಿಶ್ವಾಸ ಆ ವ್ಯಕ್ತಿ ಜೊತೆಯಲ್ಲೇ. ಮನೆಯವರು ಎಷ್ಟೋ ಸಾರಿ ಹೇಳಿರಬಹುದು ನಿಮಗೆ, ಆ ವ್ಯಕ್ತಿ ಜೊತೆ ಹೋಗಬೇಡ, ನೀನು ಅವನ ಸಹವಾಸ ಬೇಡ, ಸ್ನೇಹ ಬೇಡ ಅಂತ. ನಾನು ಮತ್ತೆ ಅದನ್ನೇ ಮಾಡ್ತೀನಿ ಅಂತಾದಾಗ ಮನೆಯಲ್ಲಿ ಬೇಸರವಾಗುತ್ತೆ. ಮನೆಯವರ ಒಂದು ಕೋಪಕ್ಕೆ, ಕೆಂಗಣ್ಣಿಗೆ ನೀವು ಗುರಿಯಾಗಬೇಕಾಗುತ್ತೆ. ಹಣಕಾಸಿನ ವಿಚಾರ ಅಥವಾ ಲಾಭ ಸಿಕ್ಕತ್ತೆ ಅನ್ನುವಂಥದ್ದು ಯಾವುದೋ ವ್ಯಕ್ತಿಯಿಂದ ಆ ವ್ಯಕ್ತಿಯ ಬಾಹ್ಯ ಜೀವನವನ್ನು ನೋಡಿ ನಾನು ಹೀಗಾಗ್ಬಿಡ್ತೀನಿ ಅನ್ನುವಂಥದ್ದು, ಇಲ್ಲ ಯಾವುದಾದ್ರೂ ಜಾಹೀರಾತನ್ನು ನೋಡಿ ನಾನು ಹೀಗಾಗಬೇಕು ಅನ್ನುವಂಥದ್ದು, ಆ ಪ್ರಯತ್ನಗಳಿಂದ ನಿಮಗೆ ಮೋಸ ಆಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿದೆ. ಕುಟುಂಬದಲ್ಲಿ ಇದರಿಂದ ಅಶಾಂತಿ ಉಂಟಾಗುತ್ತೆ, ಅಸಮಾಧಾನವಾಗುತ್ತೆ, ಮನೆಯಲ್ಲಿ ಜಗಳಗಳಾಗತ್ತೆ. ಇದನ್ನೆಲ್ಲ ಗಮನಿಸ್ಕೊಳ್ಬೇಕಾದಂತಹದ್ದು. ಅನಗತ್ಯವಾದಂತಹ ವಿಚಾರಗಳಿಂದಲೇ ಗೊಂದಲವಾಗುತ್ತೆ, ನಿರಾಸೆಯಾಗುತ್ತೆ. ಮಾಡಬೇಕಾದಂತಹ ಕರ್ತವ್ಯದ ಬಗ್ಗೆ ಆ ಸಂದರ್ಭದಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರೋದಿಲ್ಲ. ಅದನ್ನು ಹೊರತಾಗಿ ಉಳಿದಿದ್ದೆಲ್ಲವನ್ನು ಕೂಡ ಮಾಡೋದಕ್ಕೆ ಮುಂದಾಗ್ತೀರಿ. ಪ್ರಯೋಜನ ಆದರೂ ಏನು? ನಿಮಗೇನು ಪ್ರಯೋಜನ? ನಿಮ್ಮ ಪರಿವಾರಕ್ಕೆ ಏನು ಪ್ರಯೋಜನ? ಕುಟುಂಬಕ್ಕೆ ಏನು ಪ್ರಯೋಜನ? ಇದು ಯಾವುದೂ ಕೂಡ ನಿಮಗೆ ಅನುಕೂಲಕ್ಕೆ ಬರುವಂಥದ್ದಲ್ಲ. ಸದ್ಗುರು ದತ್ತಾತ್ರೇಯರನ್ನು ಪ್ರಾರ್ಥನೆ ಮಾಡಿ, ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯಮಹಂ ಭಜೆ ಎಂಬುದಾಗಿ ಆ ಸದ್ಗುರುಗಳನ್ನು ಪ್ರಾರ್ಥನೆ ಮಾಡಿ ಉತ್ತಮವಾದಂತಹ ಮನಸ್ಥಿತಿ ಬರಲಿ. ನಿಮಗೆ ವ್ಯವಹಾರದಲ್ಲಿ ಸಾಧಕ ಬಾಧಕಗಳನ್ನು ತಿಳಿದು ನಡೀತಕ್ಕಂತಹ ಶಕ್ತಿ ಬರಲಿ, ಪ್ರೇರಣೆಯಾಗಲಿ, ಧನಾತ್ಮಕವಾದಂತಹ ಚಿಂತನೆ ನಿಮ್ಮದಾಗಲಿ, ಉತ್ತಮವಾದಂತಹ ಪರಿವರ್ತನೆ ಆಗಲಿ. ಶುಭವಾಗಿ. ಕನ್ಯಾ ರಾಶಿ, ನಿಮ್ಮ ಯೋಗ್ಯತೆಗನುಸಾರವಾಗಿ ಹಣದ ಕೊರತೆ ಇಲ್ಲ. ಇದರ ಜೊತೆಯಲ್ಲಿ ನಿಮ್ಮದೇ ಆದಂತಹ ಒಂದು ಗೌರವವನ್ನು ಕೂಡ ಕಾಪಾಡಿಕೊಂಡು ಬಂದಿದ್ದೀರಿ. ಇಷ್ಟೆಲ್ಲ ಇದ್ದಾಗ್ಯೂ ಕೂಡ ವಿರುದ್ಧವಾದಂತಹ ಮನಸ್ಸಿಟ್ಟುಕೊಂಡು ಹೋರಾಟ ಮಾಡುವಂಥದ್ರಲ್ಲಿ ಏನು ಅರ್ಥ ಇದೆ? ಯಾವ ಪುರುಷಾರ್ಥಕ್ಕೆ ನೀವು ಹೋರಾಟ ಮಾಡ್ತಾ ಇದ್ದೀರಿ? ಅಥವಾ ಬೇರೆಯವರ ಮೇಲೆ ದ್ವೇಷವನ್ನು ಸಾಧಿಸ್ತಾ ಇದ್ದೀರಿ? ಇದು ಅರ್ಥ ಆಗಬೇಕು. ಇದನ್ನು ಮೊದಲು ತಿಳ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಶತ್ರುಗಳಿಂದ, ವಿರೋಧಿಗಳಿಂದ ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗತ್ತೆ. ಯಾವಾಗ ನನ್ನ ಪ್ರತಿಷ್ಠೆಯೇ ಹೆಚ್ಚಾಗಬೇಕು ಅನ್ನುವ ಭಾವನೆಯಲ್ಲಿ ನೀವಿರ್ತೀರಿ, ತದ್ವಿರುದ್ಧವಾದಂತಹ ಮನಸ್ಸುಗಳು ಸರಿಸಮವಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಅವರಿಂದ ನಿಮಗೆ ತೊಂದರೆಗಳು ಅಂತಕ್ಕಂಥದ್ದಿದೆ, ಎಚ್ಚರ ಇರಬೇಕು. ಸಾಧುಗಳು ಅಥವಾ ಧಾರ್ಮಿಕ ಮುಖಂಡರ ಒಂದು ಭೇಟಿಯಾಗೋದಕ್ಕೆ ಅವಕಾಶಗಳಿದೆ. ಅವರು ಹಲವಾರು ಸಲಹೆ ಸೂಚನೆಗಳನ್ನು, ಮಾರ್ಗದರ್ಶನವನ್ನು ಕೊಡ್ತಾರೆ. ಆದರೆ ಒಳ್ಳೆಯ ಮನಸ್ಸಿನಿಂದ ಅದನ್ನು ಸ್ವೀಕಾರ ಮಾಡಿ ಜಾರಿಗೆ ತಂದುಕೊಳ್ಬೇಕು, ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಆಗ ಮಾತ್ರ ಸಾಧನೆಗೆ ಒಂದು ಮಾರ್ಗ ಸಿಕ್ಕುವಂತಾಗುತ್ತೆ. ವ್ಯಾಪಾರ ಅಥವಾ ವೃತ್ತಿಯಲ್ಲಿ ಅನಿರೀಕ್ಷಿತವಾದಂತಹ ಲಾಭ ನಿಮ್ಮದಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅನುಕೂಲ ಇದೆ, ಆದರೆ ಆಲಸ್ಯ ಮಾಡಬಾರ್ದು. ಚಟುವಟಿಕೆಯಿಂದ ನಮ್ಮ ಪಾಲಿಗೆ ಯಾವ ಕ್ಷಣಕ್ಕೆ ಏನು ಒದಗಿ ಬರುತ್ತೋ ಅದನ್ನು ಸ್ವೀಕಾರ ಮಾಡಿ ಅದರಿಂದ ಲಾಭ ಪಡ್ಕೊಳ್ತಕ್ಕಂತಹ ನಮ್ಮ ವಿದ್ಯಾ ಕ್ಷೇತ್ರಕ್ಕೆ, ಶೈಕ್ಷಣಿಕ ಕ್ಷೇತ್ರಕ್ಕೆ, ವ್ಯಾಸಂಗ ಕ್ಷೇತ್ರಕ್ಕೆ ಆಗುವಂತಹ ಅನುಕೂಲತೆಗಳನ್ನು ನಿರೀಕ್ಷೆ ಮಾಡಬೇಕು. ಪ್ರಯತ್ನಪೂರ್ವಕವಾಗಿ ಆ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದು. ನಿಮ್ಮ ವರ್ತನೆ ಮಾಮೂಲಿಯಂತೆ ಇರಲಿ. ಆ ಸಂದರ್ಭಕ್ಕನುಗುಣವಾಗಿ ನೀವು ರಾಜಿ ಮಾಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಶಿಸ್ತನ್ನು ಪಾಲನೆ ಮಾಡಿದಾಗ ಹೇಗಾಯಿತು? ಸಮಯ ಸಾಧಕರಾಗಿಬಿಡ್ತೀರಿ. ಅದು ಆಗಬಾರದು ಅನ್ನುವಂಥದ್ದು ಮುಖ್ಯವಾಗುತ್ತೆ. ನಾಗದೇವರನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ತುಲಾರಾಶಿ, ನಿಮ್ಮ ಕೆಲಸದಲ್ಲಿ, ವೃತ್ತಿಯಲ್ಲಿ, ನೌಕರಿಯಲ್ಲಿ ವಿಶೇಷವಾದಂತಹ ಗೌರವ, ಸ್ಥಾನ, ಮಾನಗಳು ಇರುತ್ತೆ. ಕುಟುಂಬದ ನಿರ್ವಹಣೆಯ ಬಗ್ಗೆ ಸ್ವಲ್ಪ ಚರ್ಚೆಯನ್ನು ಮಾಡ್ತೀರಿ. ಸಲಹೆಗಳು, ಆ ಸಲಹೆಗಳಿಂದ ಒಂದಷ್ಟು ಕಲಹ, ಇವೆಲ್ಲವೂ ಕೂಡ ನೋಡಬೇಕಾದಂಥದ್ದು. ಕುಟುಂಬದಲ್ಲಿ ಆಗ್ತಾ ಇರತಕ್ಕಂತಹ ದಿನನಿತ್ಯದ ವ್ಯವಹಾರವನ್ನು ಸ್ವಲ್ಪ ಬದಲಾಯಿಸಬೇಕು ಅಂತಲೋ, ಇನ್ನೇನೋ ಪರಿವರ್ತನೆ ಆಗಬೇಕು ಅಂತಲೋ ನಿಮ್ಮ ಚಿಂತನೆಗಳಿರುತ್ತೆ. ಅದು ಮುನ್ನೆಲೆಗೆ ಬರುವಂಥದ್ದು. ಆಗ ಜಗಳಕ್ಕೆ ಅವಕಾಶಗಳಾಗುವಂಥದ್ದಾಗುತ್ತೆ. ನಿಮ್ಮ ಲೋಪದೋಷಗಳ ಅನಾವರಣವಾಗುತ್ತೆ. ನೀವೇನು ತಪ್ಪು ಮಾಡಿದಿರಿ, ಏನು ತಪ್ಪನ್ನು ಮಾಡ್ತಾ ಇದ್ದೀರಿ ಅನ್ನುವಂಥದ್ದೆಲ್ಲ ಹೊರಬರತಕ್ಕಂಥದ್ದು. ಇದರಿಂದ ನಿಮಗೆ ಆ ಮಾತು ಅವಮಾನಕ್ಕೆ ದಾರಿಯಾಗ್ತಕ್ಕಂಥದ್ದಾಗುತ್ತೆ. ಮಕ್ಕಳಿಂದಲೂ ಕೂಡ ಅವಮಾನವಾಗುತ್ತೆ. ಮಕ್ಕಳಿಗೆ ನಾವು ದೊಡ್ಡವರು ತಿಳುವಳಿಕೆಯನ್ನು ಹೇಳಬೇಕಾದಂತಹ ಸ್ಥಿತಿ, ಆದರೆ ಮಕ್ಕಳಿಂದಲೇ ಏನೋ ಹೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂತು ಅಂತಂದರೆ
ಅದು ದೊಡ್ಡ ಅವಮಾನ, ನಮ್ಮಿಂದ ಏನೋ ತಪ್ಪಾಗಿದೆ ಅಥವಾ ನಾವು ಅನುಸರಿಸ್ತಾ ಇರತಕ್ಕಂತಹ ಮಾರ್ಗ ಸರಿಯಾಗಿಲ್ಲ ಅನ್ನುವಂತಹ ಸೂಚನೆಗಳು ಗೊತ್ತಾಗುವಂಥದ್ದಾಗತ್ತೆ. ಗೌರವಕ್ಕೆ ತಕ್ಕ ಕೆಲಸವನ್ನು ಮಾಡಿ ಕೆಲಸಕ್ಕೆ ತಕ್ಕ ಗೌರವ ಸಿಕ್ಕೇ ಸಿಕ್ಕತ್ತೆ ಅನ್ನುವಂತಹ ಸಿದ್ಧಾಂತ ನಿಮ್ಮದಾಗಬೇಕು. ಬೇರೆಯವರನ್ನು ಅವಲಂಬಿಸಿ ಕಾರ್ಯಪ್ರವೃತ್ತರಾಗ್ತಕ್ಕಂಥದ್ದು ಒಳ್ಳೆಯದಲ್ಲ. ನಿಮ್ಮ ಕೆಲಸವನ್ನು ನೀವೇ ಮಾಡಿಕೊಳ್ಳಿ. ಕೆಲವು ಅನಿವಾರ್ಯ ಅನ್ನುವಂಥದ್ದನ್ನು ಬೇರೆಯವರ ಆಶ್ರಯ ಅವಲಂಬನೆ ಬೇಕೇ ಬೇಕು, ಅದಿಲ್ಲ ಅಂತಲ್ಲ. ಆದರೆ ಸಣ್ಣ ಪುಟ್ಟ ಕೆಲಸಕ್ಕೂ ನಿಮ್ಮಿಂದನೇ ಆಗ್ತಕ್ಕಂತಹ ಕೆಲಸಕ್ಕೂ ಬೇರೆಯವರನ್ನ ಅವಲಂಬಿಸಿದರೆ ಅದು ನಿಮ್ಮ ಮರ್ಯಾದೆಗೆ, ಒಂದು ನಿಮ್ಮ ಗೌರವಕ್ಕೆ ಧಕ್ಕೆಯನ್ನು ತರ್ತಕ್ಕಂಥದ್ದಾಗತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಸ್ನೇಹಿತರಿಗಾಗಲಿ ಸಮಾಜದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗಾಗಲಿ ಸಹಾಯವನ್ನು ಮಾಡೋದಕ್ಕೆ ಬಹಳ ಉತ್ತಮವಾದಂತಹ ಅವಕಾಶ. ಆದರೆ ಯಾರಿಂದಲೂ ಕೂಡ ಪ್ರತಿಫಲವನ್ನು ಅಪೇಕ್ಷೆ ಮಾಡಬೇಡಿ. ನಾನು ಯಾರಿಗೋ ಏನೋ ಸಹಾಯ ಮಾಡ್ತೀನಿ, ಅವರು ನಾನು ಕಷ್ಟದಲ್ಲಿದ್ದಾಗಲೋ ನನಗೆ ತೊಂದರೆ ಇದ್ದಾಗಲೋ ಅವರು ಬಂದು ಸಹಾಯ ಮಾಡಬೇಕು ಅಂತ ಹೇಳಿ ನಿರೀಕ್ಷೆ ಮಾಡೋದಿದೆಯಲ್ಲ, ಅದು ದೊಡ್ಡ ತಪ್ಪಾಗುತ್ತೆ. ಅಂತಹ ಭಾವನೆಗಳಿದ್ದರೆ ಸಹಾಯ ಮಾಡೋದಕ್ಕೆ ಹೋಗಲೇಬೇಡಿ ಅನ್ನುವಂಥದ್ದು ಸಲಹೆ. ನೌಕರರಿಗೆ ದೂರದೂರಿನಿಂದ ವಿಶೇಷವಾದಂತಹ ಸುದ್ದಿ ಬರ್ಬೋದು, ಸಂತೋಷವಾಗ್ತಕ್ಕಂಥದ್ದು. ಕೆಲವು ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿದೇಶದಿಂದ ಸುದ್ದಿ ಬರ್ಬೋದು, ಅದರಿಂದ ಸಂತೋಷ ಆಗ್ತಕ್ಕಂಥದ್ದಿದೆ. ಅನಗತ್ಯವಾದಂತಹ ಮಾತು ಬೇಡ. ನಿಮ್ಮ ಮಾತಿಗೆ ಸ್ವಲ್ಪ ಕಡಿವಾಣ ಹಾಕಿ ಕಾರ್ಯಪ್ರವೃತ್ತರಾಗಿ. ಬಾಯಲ್ಲಿ ಮಾತಾಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ, ಅದಕ್ಕೆ ತಕ್ಕ ಕೃತಿ ಇರಬೇಕು. ಅದು ಬಹಳ ಮುಖ್ಯವಾಗಿ ಗಣನೆಗೆ ಬರುತ್ತೆ. ಸ್ನೇಹಿತರ ಮಧ್ಯದಲ್ಲಿ ಯಾವುದೇ ರೀತಿಯ ಅಧಿಕಾರವನ್ನು ಚಲಾಯಿಸಬೇಡಿ, ಸ್ವಾಭಾವಿಕವಾಗಿರಿ. ಸ್ನೇಹಿತರೇ, ನೀವು ಯಾವುದೋ ಹುದ್ದೆಯಲ್ಲೋ ಅಥವಾ ಇನ್ಯಾವುದೋ ಒಂದು ದೊಡ್ಡ ಸ್ಥಾನದಲ್ಲೋ ಇರಬಹುದು, ಆದರೆ ಅಲ್ಲಿಂದ ಎದ್ದಾಗ ನೀವು ಸ್ನೇಹಿತರೇ ಅನ್ನುವಂತಹ ಭಾವನೆ ಇರಬೇಕು. ಪೂರ್ಣವಾಗಿ ಮಾಡಬೇಕಾದಂತಹ ಕೆಲಸ ಹಾಗೇ ಉಳಿತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಈಶ್ವರನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಅನುಕೂಲ ಇರತಕ್ಕಂಥವರು ರುದ್ರಾಭಿಷೇಕವನ್ನು ಮಾಡಿಸಿ ಶುಭವಾಗಿ.